ಭಾಳ ಮಳೆ ಏನು ಹುಯ್ತಾನೆ ಅದಲ್ಲ, ಬಿಟ್ಟು ಬಿಡದೆ ಹುಯ್ತಾನೆ ಇದೆ. ಯಪ್ಪ 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 ಯಪ್ಪ, ಏನು ಚಳಿ, ಏನು ಮಳೆ, ಏನು ತಾನು ತಡ್ಕೊಳಕ್ಕಾಯ್ತಲ್ಲ ಅನ್ನಂಗೆ ಹೋಯ್ತದ ಮಳೆ. ಮಳೆ ಹಾಳಾಗೋಗ ಹುಯ್ಯೋ ಟೈಮಲ್ಲಿ ಹುಯ್ದು ಉದ್ಧಾರ ಮಾಡಲಿಲ್ಲ, ಈಗ ಉದ್ಧಾರ ಮಾಡಕ್ಕೆ ಬಂದಿದ್ದು ರೈತರನ್ನ. ಏನು ಮಳೆನೋ ಏನೋ. ನಮ್ದಂತೂ ಈ ಮನೆ ಬೇರೆ ಓಪನ್ ಇರೋದಕ್ಕೂ ಅದಕ್ಕೂ ನೀರು ಮನೆ ಒಳಗೆಲ್ಲ ಸಿಡಿದು ನನಗಂತೂ ಒರೆಸಿ 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 ಸಾಕಾಗಿ ಹೋಗುತ್ತೆ. ಜಲ ಉಪ್ತಂಗೆ ಉಪ್ತಾದೆ ಮನೆ ಒಳಗೆಲ್ಲ ನನಗಂತೂ. ಅದ್ರೊಳಗೆ ನನ್ನ ಗಂಡ ಬೇರೆ ಅದು ಎಲ್ಲೋದನ್ನ ಕಾಣೆ, ಬೆಳಿಗ್ಗೆ ಎದ್ದೋದನ್ನು ಇಷ್ಟೊತ್ತಾದರೂ ಮನೆ ಒಳಗೆ ಕಾಲ ಮಡಗಿಲ್ಲ. ಸರಿ ಏನಾರ ಒಂಚೂರು ಹೆಲ್ಪ್ ಮಾಡೋಣ ಮಟ್ಟ ನನ್ನದೇನಿಲ್ಲ. ಇಲ್ಲಿ ಫ್ರಿಜ್ ಎಲ್ಲ ತೆಗೆದು ನಾನೇ ಒಳಗೆ ಎಲ್ಲನೂ ರೂಮಿಗೆ ತಳ್ಳಿದ್ದೀನಿ, ಮಳೆ ನೀರು ನಿಗ್ತದಲ್ಲ ಅಂದ್ಬಿಟ್ಟು ಎಲ್ಲನೂ ನಾನೇ ಮಾಡಿದ್ದೀನಿ. ಒಂದಿಷ್ಟು ಉದ್ದ ಮಾಡಲಿಲ್ಲ, ಎಲ್ಲೋದನ್ನ ಕಾಣೆ. ಬರಲಿ ಇವತ್ತು ಮಾಡ್ಕೊಡ್ತೀನಿ ನನ್ನ ಮಗನಿಗೆ. ಲಕ್ಷ್ಮಿ ಲಕ್ಷ್ಮಿ ಬಂದಾ? ಬಾ, ಮಾನಂಬ್ರಿ ಅದಿಲ್ದಾನೆ ಬಾರೋ. ಏನವ ಚಂಡಿ ಚಾಮುಂಡಿಯಾಗಿ ನಿಂತ್ಬಿಟ್ಟವಳೆ ಲಕ್ಷ್ಮವ್ವ, ಹೋಗಿ ಚಾಮುಂಡವ್ವ ನಿಂತವಳೆ. ಎಲ್ಲೋಗಿದೆ ಇಷ್ಟ ಗಂಟ? ಅದೇನು ಮಾಡಕ್ಕೆ ಹೋಗಿದ್ದೆ? ಅದೇನು ಕೆಲಸ ನಿನ್ಗೆ ಆಚೆಗಡೆ? ಮನೆ ಇಷ್ಟು ಮಳೆ ಹೋಯ್ತಾರೆ, ಎಲ್ಲೋಗಿದೆ ಇಷ್ಟ ಗಂಟ? ಹೊಲ್ದ ಕಡೆಗೆ ಹೋಗಿದೆ ಕಣ್ ಬಾರೆ, ಹೊಲಗೆಲ್ಲ ನೋಡೋದು ಬೇಡವೆ, ಮನೇಲೆ ಕೂತ್ಕೊಂಡ್ರೆ ಆದತ್ತೆ. ಮನ್ಸು ಮುಟ್ಕೊಂಡು ಹೇಳಯ್ಯ ನೀನು ಹೊಲ್ತಕ್ಕೆ ಹೋಗಿದ್ದೆ ಅಂತ. ಇವಾಗ ಈ ಮಳೆ ಒಳಗೆ ನೀನು ಹೊಲ್ತಕ್ಕೆ ಹೋಗೋನು, ನಿಜ ಹೇಳಯ್ಯ. ಹೊಲ್ತಕ್ಕೆ ಹೋಗೋಣ ಅಂತ ಹೋದೆ, ಏನು ನೀರು ಅನ್ನತ್ತಿತ್ತಲ್ಲ, ಅಲ್ಲೇ ಬರ್ತಾರೆ ಒಂದು ಹೋಟ್ಲಲ್ಲಿ ಒಂದು ಕಾಫಿ ಕುಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಟ್ಲು ತಗೊಂಡು ಹೋಗಿ ಕಾಫಿ ಕುಡ್ಕೊಂಡು ಬರ್ತಾ ಇದ್ದೀನಿ. ನಿನ್ಗೆ ಹೋಟ್ಲು ಕಾಫಿ ಬೇಕು. ಇಲ್ಲಿ ಮನೇಲಿ ಏನಾದರೂ ಎಂತಾದರೂ ಏನು ನಿನಗೆ? ಮನೆ ನೋಡಿ ಹೆಂಗಾಗಿರೋದಲ್ಲ, ಆ ಮಿಕ್ಸಿಗೆ, ಆ ಮನೆ ಒಳಗೆ ವಾಷಿಂಗ್ ಮಿಷಿನ್ ಮೇಲೆ, ಫ್ರಿಜ್ ಮೇಲೆ ಎಲ್ಲ ನೀರು ಸಿಡಿದು ನಿಂತದೆ. ಎಲ್ಲ ನಾನು ಬೆಳಿಗ್ಗೆಯಿಂದ ಬಳ್ಕೊಂಡು ನಿಂತೀವಿ. ನೀನು ನೋಡಿದ್ರೆ ದಿಮ್ಮಾನ ರಂಗ ಅಂತ ಕಾಫಿ ಕುಡಿಯೋಕೆ ಹೋಗಿದ್ದೆ. ಹಾಂ, ಇದೇ ಮಾಡೋ ಕೆಲಸ ಮನೇಲಿ? ನಾನು ಅರ್ಸನೆ ಮನೆಯ. ಓಹೋ, ನೀನು ಬಿಡಪ್ಪ ದಿಮ್ಮಾನ ರಂಗ, ಮೈಸೂರ ಮಹಾರಾಜನ ಮಗ. ನೀ ಮನೆ ಒರೆಸಿದ್ರೆ ತಡ್ದತ್ತೆ, ದೇವ್ರು ಒಪ್ಪತ್ತೆ. ಮಾರ್ಗೆಟ್ ನನ್ನ ಮಗನೇ ಮನೆ ಕೆಲಸ ಮಾಡು ಅಂತಂದ್ರೆ ಹೋಗಿ ಅಂಗಡಿ ಕೂತಿದ್ಯಲ್ಲ, ಆತಿದ್ದು ಕೂತಿದ್ದಕ್ಕೆ ಎಲ್ಲ ಬೇಕು, ಕಾಫಿ ಟೀ ಜ್ಯೂಸು ಅಂತ. ಆತ್ಲ ಕಡ್ಡಿ ತೆಗೆದು ಮಡಗಬೇಡ, ಮಳೆ ಬಂದ್ಬಿಟ್ರೆ ಮಾತ್ರ ನೀನು. ಚಳಿ ಕಣ್ಗೆ ಚಳಿ ಏನು ಮಾಡೋಕ್ಕಾದತ್ತು? ಚಳಿ ಒಳಗೆ ಏನು ಕೆಲಸ ಆದತ್ತು? ಯಾವ ಕೆಲಸ ಆಗಲ್ಲ, ಮನೆ ಕಳಂಗಾಯ್ತದೆ. ಒಡಗಪ್ಪ ಮನೆಗೆ ಹೋಗು, ಬೆಡ್ಶೀಟ್ ಹೊಚ್ಕೊಂಡು ಮನೆಗೆ ಹೋಗು. ಈ ಭಾಳ ಸೈಕ್ಲೋನ್ ಇದ್ದು ಮಳೆ ಬಂದಿರೋದಕ್ಕೂ ನಿನಗೂ ಎಲ್ಲ ಚೆನ್ನಾಗದೆ, ದೇವ್ರು ಸರ್ಯಾಗಿ ಮಾಡ್ಕೊಟ್ಟವನೇ. ಹೋಗಿ ಮನೆಗೆ ಹೋಗಿ ಹೊಚ್ಕೊಂಡು. ಒತ್ತತ್ತಾರಲೆ ಯಾಕಿಂಗ್ ಅಡಿಯೋ ಕಣೆ ನೀನು? ಒತ್ತತ್ತಾರಲೆ ಒಳ್ಳೆ ಚಾಮುಂಡಿ ಇದ್ದಂಗೆ ಎದ್ಬಿಟ್ಟಿದ್ದಿ. ಅಡುಗೆ ಏನು ಮಾಡ್ತಾ ಇದೀಯೇ? ಏನಾದ್ರು ಖಾರವಾಗಿ ಮಾಡು, ಇಲ್ಲ ಕೋಳಿ ಕಟ್ ಮಾಡಿಸ್ಕೊಬ್ರೇ ಸಾರು ಮಾಡಿಯಾ? ಹೌದು ನೋಡಿ, ಬಹುದ್ದೂರ್ ಗಂಡೆ. ಈ ಇದ್ರೊಳಗೆ ನಾನು ಕೋಳಿಗೆ ಮಸಾಲೆ ಅರ್ದಿ, ನೀನು ಕೋಳಿ ಸಾರ ಮಾಡಿ ನೀನು ಗುಣಕ್ಕೆ ತಿಂತಡಿ. ನಡಿ ಮಾಡಕ್ಕೆ ಯಾವಿದ್ರೆ ಕೈ. ಅಲ್ಲ ಕಣೆ, ಈ ಚಳಿಗೆ ಕೋಳಿ ಸಾರು ಚಂದ. ಯೋ, ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ, ನಿನ್ಗೆ ಹೆಂಗೋ ಅಡುಗೆ ಬರ್ತದೆ. ಕೋಳಿ ಸಾರ ಮಾಡಿಬಿಟ್ಟು ಸಾರೊಂದು ಮಾಡ್ಬೇಕಾರೆ ಅನ್ನ ಮುದ್ದೆ ನಾನು ಮಾಡ್ಕೊಂಡಾನು. ಈ ಚಳಿ ಒಳಗೆ ನನ್ನ ಕೈಲಿ ಆದತ್ತೆ, ಏನೋ ಮಾಡಿಕೊಟ್ರೆ ಒಂಚೂರು ಉಂಡಾನು. ಹೋಗವಾತಾಗ ಯಾರೀಗ ಮಸಾಲೆ ಎಲ್ಲ ರುಬ್ಕೊಟ್ಟಿಯಾ? ಒಗ್ಗರಣೆ ಒಂದು ಹಾಕ್ತೀನಿ. ನೀನೇ ಬೇಕೇ? ಲಕ್ಷ್ಮಕ್ಕ ಒಳಗಿದ್ದೀಯಾ? ಯಾರು? ಒಳಗಡೆ ನಿದ್ದಿಕೊಂಡು ಬನ್ನಿ. ಈ ವಾಳ್ ಮಳೆ ಒಳಗೆಲ್ಲ ಹಚ್ಕೋಗವ, ಒಳಗಡೆ ನಿದ್ದಿಕೊಂಡು ಬನ್ನಿ. ಯಾರು? ಏನು ಬೇಕು? ಯಾರು? ಬಂಗಾರಕ್ಕ, ಯಾಕೆ ನಮ್ಮ ಮನೆ ಕಡೆ ಬಂದಿಲ್ಲ? ಗಳ್ಬಿಸ್ದಂಗೆ ಏನು ಬೇಕಾಗಿತ್ತು? ಅಯ್ಯೋ ಏನಿಲ್ಲ ಕಣವ, ಮಳೆ ಹೋಯ್ತಾಯ್ತಲ್ಲ, ರೊಟ್ಟಿ ಹಾಕೋಣ ಅಂತ, ರೊಟ್ಟಿ ಹಸಿಟ್ಟಿದ್ದೇನೋ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಇಲ್ಲ ಕಣ್ಗೌರಕ್ಕ, ರೊಟ್ಟಿ ಹಸಿಟ್ಟು ಖಾಲಿ ಆಗದೆ. ನೀನೇನು ಸ್ವೆಟ್ರು, ಕಾಲು ಚೀಲ, ಕೈ ಚೀಲ ಎಲ್ಲ ಹಾಕೊಂಡು ನಿಂತಿದ್ಯಲ್ಲ? ಹವ್ವ, ಇನ್ನೇನು ಮಾಡಿಯವ್ವ? ಮಳೆ ಹೊಸಿ ಬಿದ್ದಾಯ್ತದವ, ಮಳೆ. ಅದಕ್ಕೆ ನನ್ನ ಮಗಳು ಬೆಂಗಳೂರಿಂದ ಫೋನ್ ಮಾಡಿ ಹೇಳ್ಬಿಟ್ಟವಳೆ, ಕಾಲು ಚೀಲವ ಬಿಚ್ಚಬೇಡ, ಸ್ವೆಟ್ರು ಬಿಚ್ಚಬೇಡ, ಆಚೆಗೆ ಹೋಗಬೇಡ, ಹೊಲಗದ್ದೆ ಏನಾದರೂ ಪರವಾಗಿಲ್ಲ, ನೀನು ಆಚೆಗೆ ಹೋಗಬೇಡ, ಮಫ್ಲರ್ ಕಟ್ಕೊ ಅಂತ ಹೇಳಿದ್ಲು. ಕಟ್ಟಿದೆ, ಅಲ್ಲಿ ಮನೆ ತವೇ ಬಿಡ್ಕೊಂಡು ಬಂದಿದ್ದೀನಿ. ಅವ್ವ ಏನು ಚಳಿ ಆಯ್ತದವ. ಇದು ಯಾವುದೋ ಸೈಕ್ಲೋನ್ ಅಂತೆ, ಮಳೆ ಅಲ್ಲವಂತೆ, ನೆಂದರೆ ಹುಷಾರಿದ್ದಂಗೆ ಆಗತ್ತಂತೆ. ಅದಕ್ಕೆ ನನ್ನ ಮಗಳು ಫೋನ್ ಮಾಡಿ ಹೇಳ್ಬಿಟ್ಟವಳೆ. ಅದಕ್ಕೆ ನಾನಂತೂ ಆಚೆಗೆ ಬಂದಿಲ್ಲ ಕಣವ. ಈಗಲೂ ಕೊಡೆ ಇಟ್ಕೊಂಡು ಬಂದಿದ್ದೀನಿ. ಕೊಡೆ ಇಟ್ಕೊಂಡು ಬಂದೆ. ನಮ್ಮ ಮನೆಯಪ್ಪ ಹುಡುಗು ಚಳಿಗೆ ರೊಟ್ಟಿ ಹಾಕಿದ್ರೆ ಚೆನ್ನಾಗಿರ್ತದೆ ಅಂತಂದ. ಅದಕ್ಕೆ ಸಿಟ್ಟು ಮಾಡಿಸೇ ಇರಲಿಲ್ಲ ನಾನು. ಅದಕ್ಕೆ ನಿಮ್ಮ ಏನಾದ್ರು ಮಾಡಿಸಿದ್ರೇನೋ ಅಂತ ಕೇಳ್ಕೊಂಡು ಹೋಗಿ ಅಂತ ಬಂದೆ. ಅಯ್ಯೋ ಇಲ್ಲ ಕಣಕ್ಕ, ನಮ್ಮನೇನು ಮಾಡಿಸೇ ಇಲ್ಲ. ನನಗಣ್ಣು ಅದನ್ನೇ ರಾಗ ಆಡ್ಕೊಂಡು ನಿಂತವನೆ, ರೊಟ್ಟಿ ಹಾಕು, ಮುದ್ದೆ ಮಾಡು, ಕೋಳಿ ಸಾರು ಹೆಸರು ಮಾಡು ಅಂತ. ಈ ಚಳಿಗೆ ಕೋಳಿ ಸಾರು ಒಳ್ಳೇದು. ಒಂಚೂರು ಕೋಳಿ ಸಾರು ಮಾಡ್ಕೊಂಡು ಕುಡಿದ್ಬಿಟ್ರೆ ಕಫ ಇದು ಎಲ್ಲ ಉಂಟಾಯ್ತದೆ. ಚಳಿಗೆ ಕೋಳಿ ಸಾರು ಮಾಡ್ಕೊಂಡ್ಬೇಕು. ಚಳಿಗೆ ಒಂಚೂರು ಕೋಳಿ ಸಾರು ಮುದ್ದೆ ಹಾಕಿ ಉಣ್ಕೊಂಡ್ರೆ ಬಿಸಿ ಬಿಸಿದ ಜೀವ ತಂಪಾಯ್ತದೆ. ಹಂಗೆ ಹೇಳಕ್ಕ, ಹಂಗೆ ಹೇಳ್ದವ್ರಕ್ಕ, ನಾನು ಅಷ್ಟೊತ್ತಿಂದ ಹೇಳ್ತಾವ್ನಿ ಕೊಟ್ಟು ಮಾಡಿಸ್ಕೊಬತ್ತೀನಿ ಸಾರು ಮಾಡಿ ಅಂತಂದರೆ ರಾಗ ಆಡ್ಕೊಂಡು ನಿಂತವಳೆ. ನಿಮ್ಮ ಕಳೆಯ ಸುಮ್ಮನೆ ಈಗ ಯಾರು ಮಾಡೋರಂದ್ರೆ ಆಗದವ, ತಿನ್ಬೇಕಲ್ವ? ಕೋಳಿ ಸಾರು ತಿನ್ಬೇಕು ಅಂದರೆ ಮಾಡ್ಬೇಕಣವ. ಈಗೇನು ತಟ ಮಸಾಲೆ ಏನು ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಳ್ಳೋದೇನು ನಮ್ಮಂಗೇನು ಒಕ್ಕಲ್ ರುಬ್ಬೇಕೇ? ಮಾಡೋಗು.
ಲೇ ತಡಿ, ಒಂದು ಪಾರಂ ಕೋಳಿ ಕಟ್ ಮಾಡ್ಸ್ಕೊಂಡ್ಬಂದ್ಬಿಡ್ತೀನಿ, ಮಸಾಲೆ ಹಾರ್ಕೊಬಿಡು ಅಷ್ಟೊತ್ತಿಗೆ. ಓ ನೀನು ಹಿಡ್ದು ಅಟ್ಟ ಎಲ್ಲಿ ಬಿಟ್ಟು ಹೋಗಪ್ಪ, ಕಟ್ ಮಾಡಿಸ್ಕೊಬ ಮಾಡಿಕ್ಕನು. ಏನು ಮಳೆನವ ಏನವ, ಹಿಂಗೆ ಹೋದ್ರೆ ಮಳೆ ಜೀವ ಬದುಕತ್ತವ. ಅಯ್ಯೋ ತಾಯಿ, ಬೆಂಗಳೂರಲ್ಲಿ ಹಿಂಗೆ ಅಂತೆ ಕಣಿಯವ, ಮಳೆ ಹುಯ್ತಲೇ ಇದ್ದದಂತೆ. ನನ್ನ ಮಗಳು ಫೋನ್ ಮಾಡಿಬಿಟ್ಟಿದ್ಲು, ಯವ 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 ಮಳೆ ಯವ ಅಲ್ಲೂ ಹಚ್ಕೋಬೇಡ, ಆಳೋಗ್ಬೇಡ ಕಾಳೋಗ್ಬೇಡ, ಮನೆಯಿಂದ ಆಚೆ ಕಾಲಿಗೆ ಬೇಡ ಅಂತ ಹೇಳ್ಬಿಟ್ಟವಳೆ ಕಣೆ. ಯವ್ವ ಚಳಿ, ಹಂಗಾರೆ ರಸೀಟ್ ಇಲ್ವೇ? ಯಾಕ ಹಸಿಟ್ಟು ಇಲ್ಲ, ಇದ್ರೆ ಕೊಡ್ತಿದ್ದೆ, ನಾನು ಮಾಡ್ಸಾಲಿ ಎಷ್ಟು ದಿನ ಆಗೋಯ್ತು. ಸೊಸೈಟಿಲಿ ಇವಾಗ ಜಾಸ್ತಿ ಅಕ್ಕಿನೇ ಕೊಡೋದಲ್ಲ, ಎಲ್ಲಿ ಉಣ್ಣಾಕೆ ಸೊಸೈಟಿ ಕೊಡೋಕೆ ಉಣ್ಣಾಕೆ ಆಯ್ತವೆ ಇನ್ನು. ಮಿಲ್ ಮಾಡಿ ಸೆಲ್ ಮಾಡಿಕೊಂಡು ಕುತ್ಕೊಳ್ಳೋಣ, ರೊಟ್ಟಿಗೆ ಬೇರೆ ಉಣ್ಣಾಕೆ ಇಲ್ಲ ರೊಟ್ಟಿಗೆ, ಅದಕ್ಕೆ ಮಾಡ್ಸಿಲ್ಲ ಕಣಕ್ಕ, ಮಾಡ್ಸಿರೇ ಕೊಡೀನಿ. ಅಯ್ಯೋ ನೋಡ್ತೀನಿ, ಯಾರನ್ನಾರು ಕೇಳ್ತೀನಿ ತಡಿ, ಮನೆಯಪ್ಪ ರೊಟ್ಟಿನೇ ಬೇಕು ಅಂತ ಕೂತವನೆ. ಏನು ಮಾಡ್ತಾ ಇದೀರಿ ಅಮ್ಮ? ಯವ್ವ ಇದೇನು ಹಿಂದೆಲ್ ಬಂದು ಹಿಂಗೆ ನಿಂತಿದೆಯಲ್ಲ, ಇದೇನಮ್ಮ ಹಿಂದೆಲ್ ಬಂದು ಹಿಂಗೆ ನಿಂತಿದ್ದೀ, ಮಾತಾಡೋಕ್ಕಿಲ್ವಮ್ಮ, ನನಗೆ ಎದ್ರಕೊಂಡಂಗಾಯ್ತು. ಯವ್ವ ನೀನು ಹಾಕಿರೋ ಕೋಟು, ನೀನು ಹಾಕಿರೋ ಶೂ, ನೀನು ಹಾಕಿರೋ ಇದ್ದ ನೋಡಿ ನಾನು ಎದ್ರಕೋಬೇಕು, ನೀನು ಎದ್ರಕೊಂಡ ನನ್ನ ಮಾತು ವಯಸ್ಸು ಕೇಳಿಸ್ಕೊಂಡು. ಚಳಿ ಕಣಮ್ಮ ಚಳಿ, ಅದಕ್ಕೆ ಇಟ್ಕೊಂಡಿದ್ದೀನಿ ಎಲ್ಲನೂ. ನನ್ನ ಮಗಳು ಫೋನ್ ಮಾಡಿ ಹೇಳ್ಬಿಟ್ಟವಳೆ ಬೆಂಗಳೂರಿಂದ, ಆಚೆಗೆ ಹೋಗ್ಬೇಡ, ಮನೆಯಿಂದ ಕಾಲ ಆಚೆ ಮಡಗಬೇಡ, ಚಳಿ ಮಳೆ ನೆನಿಬೇಡ ಅಂತ ಹೇಳ್ಬಿಟ್ಟವಳ. ನಾನು ಅದಕ್ಕೆ ಪಿಕಪ್ಪ ನಿಂತ್ಬಿಟ್ಟಿದ್ದೀನಿ. ಆಯ್ತು ಕಣ್ ಬಿಡವ, ಒಳ್ಳೇದು ಆಯ್ಕೊಂಡು ನಿಂತ್ಕೊಳ್ಳವ, ಯಾರು ಬೇಡ ಅಂದ್ರು. ಲಕ್ಷ್ಮಿ, ಅವ್ರ ಫ್ರಿಜ್ಜಲ್ಲಿ ಕೊತ್ತಂಬರಿ ಸೊಪ್ಪು ಕುದಿನೂ ಮಡಗಿದ್ನಲ್ಲ, ಕೊಟ್ಟಿಯವ ಒಂಚೂರು ಸಾರ್ಗೆ ಹಾಕ್ಬೇಕು. ಕೊಡ್ತೀನಿ ನಾನು ಬಾರಜ್ಜಿ, ನಿಮ್ಮ ಸೊಪ್ಪು ಕೊಡಕ್ಕೆ ನನಗೇನು, ಕೊಟ್ಟಿಯಾ ಅಂತಂದ್ರೆ ಕೊಡ್ದೆ ಏನು ಮಾಡೋನು, ತಾನು ಮಡಗಿದ್ದು ತಾಣೋಗಿ ಅಂತ ಬಾ ಕೊಡವ. ಹೋಯ್ತೀನಿ, ಮಸಾಲೆ ಹರ್ಕೋಬೇಕು. ಏನು ಮಾಡ್ತಾ ಇದ್ದೀರ ಮಲ್ಲತಿಮ್ಮಮ್ಮ, ಮನೆ ಅಡುಗೆನಾ? ಕೊತ್ತಂಬರಿ ಸೊಪ್ಪು ಕುದಿನ ತೊಗೊಂಡೋಗಿ ಬಂದಿದೆಯಲ್ಲ, ಮಳೆ ಅಲ್ವಾಗಿ ಅದಕ್ಕೆ. ನನ್ನ ಮಗ ಒಂದು ಕೋಳಿ ಕಟ್ ಮಾಡಿಸ್ಕೊಂಡು ಬಂದಿದ್ದ, ಅದಕ್ಕೆ ಸಾರು ಮಾಡೋಣ ಅಂತ. ಕಾರ್ತಿಕ ಬೇರೆ ಮುಗೀತಲ್ಲ, ಮಾಡೋಣ ಅಂತ ಮಾಡೋಕ್ಕೆ ಅಂತ ಇದು ಮಾಡ್ತಾ ಇದೀವಿ. ರೊಟ್ಟಿ ಹಸಿಟ್ಟು ಮಡಗಿದ್ಯಮ್ಮ? ರೊಟ್ಟಿ ಹಸಿಟ್ಟು ಇರಬೇಕು ಕಣೆ, ಮನೆ ಮಾಡಿಸಿದ್ದೆ ಇರಬೇಕು. ನನ್ನ ಸೊಸೆ ಕೇಳ್ಬಾ, ಕೊಡ್ತಾಳೆ ಇದ್ರೆ. ಇದ್ರೆ ಕೊಡಮ್ಮ, ಅಚ್ಚರ ಕೊಟ್ಟಾನು ಮಾಡಿಸ್ಕೊಬಂದು. ಮಳೆಗೂ ಚಳಿಗುವೆ ರೊಟ್ಟಿ ಹಾಕೊಂಡು ತಿಂದರೆ ಚೆನ್ನಾಗಿರ್ತದೆ ಕಣ. ಕೊಡೆ ಕೊತ್ತಂಬರಿ ಸೊಪ್ಪು ಕುದಿನವ. ನಿಂತ್ಕೊಳಮ್ಮ, ಕೊಡ್ತೀನಿ ಕಣ. ಯಾಕೆ ಹಿಂಗಾಡಿ, ಬಾ ಕಾಪಿ ಮಾಡ್ತೀನಿ, ಕುಡ್ಕೊಂಡೋಗಿ ಚಳಿಗೆ ಬೆಚ್ಚಗೆ. ಕಾಪಿ ಮಡ್ಗಿಯವ? ಅಯ್ಯೋ ನನಗೂ ಒಂದು ನೀ ಕೊಡಂಗ, ನಾನು ಕುಡ್ಕೊಂಡು ಹೋಯ್ತೀವಿ ಒಂದು ಸರಿ. ಕುತ್ಕೊಳ್ಳಿ, ಕಾಪಿ ಮಾಡ್ದೆ ಅನ್ಕಣ. ಇದ್ಯಾವ್ದಮ್ಮ ಮಳೆ ಹಿಂಗೆ ಹೋಯ್ತದಲ್ಲ ತಿಮ್ಮಮ್ಮ? ಇದ್ಯಾವ ಮಳೆನಾಗಿ? ಮಳೆ ಅಲ್ಲ, ಸೈಕ್ಲೋನು. ಸೈಕ್ಲೋನ್ ಅಂತೆ, ಅದೆಲ್ಲ ಸಮುದ್ರದಲ್ಲಿ ಸೈಕ್ಲೋನ್ ಇದೆಯಂತೆ, ಅದಕ್ಕೆ ಹಿಂಗೆ ಉದುರ್ತಾ ಇದೆ. ಇನ್ನು 2 ದಿವಸ ಹಿಂಗೆ ಅಂತೆ, ಟಿವಿಲಿ ತೋರಿಸ್ತಾ ಇದ್ರು. ಹುಷಾರು, ಆಚೆ ಪಾಚಿಗೆ ಹೋಗ್ಬೇಡ, ಹಿಂಗೆ ಆದರೆ ಮಳೆ ಇದ್ರಲ್ಲಿ ನೆಂದರೆ ಮಳೆಲಿ ನೆಂದು ಒಂದು ಪಕ್ಷ ಅಂತ ತಡೀತದೆ. ಸೈಕ್ಲೋನ್ ನೆನಿಬಾರ್ದು, ಹಾಚ್ಕೋಬೇಡ, ಮನೇಲೇ ಇರು. ಅಯ್ಯೋ ಹೋಗಮ್ಮ, ನನಗಂತೂ ಚೆಂಡು ಹಿಡ್ದು ಹೋಗದೆ, ರೊಚ್ಚಕಲ್ತಾರ. ನನ್ನ ಮನೆ ನೋಡಿ ಹೆಂಗೆ ಹೋಗ್ತದದು, ಇದ್ರೊಳಗೆ ಈ ಇದು ಬಾದ ಬೇರೆ ಇರೋದಕ್ಕೂ ನೀರೆಲ್ಲ ಸಿಡಿತದೆ, ನೀರು ಬಿದ್ದಿದ್ದ ನೀರು ಒಳಗೆಲ್ಲ ಜಲ ಹೋಗ್ತಂಗೆ ಹೋಗ್ತಾದೆ. ನಮಗಂತೂ ತಲೆ ತಾರ್ಕೊಳಂಗಾಯ್ತದೆ ಕಣಮ್ಮ. ಅಯ್ಯೋ ನಮ್ಮ ಮನೇನು ಹಂಗೆ ಕಣವ, ನಮ್ಮದು ಗಾರ್ಡನ್ನೆಲ್ಲ ಅಲ್ವೇ, ಮಳೆ ಒಂದು 2 ದಿವಸ ಅಂತ ಬಿಟ್ರೆ ಮನೆ ಎಲ್ಲ ಜಿರ್ಜಿರ್ಕ್ಲಂಗೆ ಆಗೋಯ್ತದೆ. ನನ್ನ ಸೊಸೆನೂ ಅದಕ್ಕೆ ಗಂಡ್ಬಟ್ಟೆ ತಗೊಂಡು ವರ್ಷ ಒಳಗಿಂದ ಎಲ್ಲನೂ ಒಂಚೂರು ಇದು ಇಸ್ಕೊ ಬಂದ್ಬಿಡ್ತೀನಿ, ಮಸಾಲೆ ಹರ್ಕೊತೀನಿ, ಬಂದು ನಾನೇ ಸಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ನಮ್ಮದು ನೆಲ ಟೈಲ್ಸು ಹಿಂಗೆಲ್ಲ ಆಗಲ್ಲ ಮಾತ್ರ, ನಮ್ಮ ನೆಲ ಒಂಚೂರು ಇದಾಗಲ್ಲ ಕಣವ. ನನ್ನ ಮಗಳು ಮಾಡಿಸಿದ್ದು ಒಂಚೂರು ಇದಾಗಲ್ಲ ನೆಲ ನಮ್ಮದು. ಹೆಂಗಂತ ಗೊತ್ತು, ತಳ್ದು ಕನ್ನಡಿ, ತಳ್ದು ಈಗ ಬರೋಣಗ್ಲೂ ಒರೆಸ್ಬಿಟ್ಟು ಬಂದೆ. ನಮ್ಮ ನೆಲ ಮಾತ್ರ ಚೆನ್ನಾಗದೆ. ಅಯ್ಯೋ ನಿನ್ಗೇನವ, ದುಡಿಯೋ ಮಗಳವಳೆ ಮಾಡಿಸ್ಕೊಡ್ತಾಳೆ, ನಮ್ಗೆ ಯಾರು ಮಾಡಿಸ್ಕೊಟ್ಟಾರು? ಅದರಲ್ಲೇ ನಾನು ಹೋಗುವಂತೆ ಕಣವ. ನನ್ನ ಮಗಳು ಇದು ಬೇಕು ಅದೇ ಮಾಡ್ಕೊಡ್ತಾಳೆ ನನಗೆ. ನನಗಿದು ಬೇಕು ಕಣವ ಅಂದ್ಬಿಟ್ರೆ ಸಾಕು, ನನ್ನ ಮಗಳು ಮಾಡ್ಕೊಟ್ಬಿಡ್ತಾಳೆ ನನಗೆ. ಏಯ್ ಕೊಡು, ಕಾಫಿ ಕೊಡ್ತೀನಿ ಅಂದೆ, ಇಲ್ಲೇ ನಿಂತಿದೆ ನೀನು. ನಿಂತ್ಕೊಳಮ್ಮ, ಕೊಡ್ತೀನಿ. ಇದು ಯಾಕಿಂಗ್ ಗಾಡಿ ಮಾಡಿವಂತ ಅಡುಗೆನ? ಏನು ಗೊತ್ತಾಗಿಲ್ಲ ಕಣ. ಒಂದು 2-3 ದಿವಸ ಹಿಂಗೆ ಮಳೆ ಕಣ್ಗಿ, ಮಳೆ ಒಳಗೆ ಕಾಫಿ ಟೀಯು ಏನಾದ್ರು ಬಾಯಿ ಪಿಟ ಅಂತ ಇರ್ತದೆ, ಏನಾದ್ರು ತಿನ್ನೋಣ ಅನ್ನಿಸ್ತಾ ಇರ್ತದೆ. ಅಯ್ಯೋ ನಮ್ಮನೆ ಅಂತೂ, ನಮ್ಮನೆ ಐಕ್ಳು ಬೇರೆ ಇರೋದಕ್ಕೂ ಅದಕ್ಕೂ ಏನಾರು ಕೊಡು ತಿನ್ನಕ್ಕೆ ಕೊಡು, ಅದು ಕೊಡು ಇದು ಕೊಡು ಅಂತವೆ. ಅಯ್ಯೋ ನಮಗಂತೂ ಸಾಕಪ್ಪ ಅನ್ನಂಗೆ ಆಗೋಗದೆ ಕಣೆ ರಶ್ಮಿ. ನನ್ನ ಮಗಳು ಬೆಂಗಳೂರಿಂದನೇ ರೈಸ್ಕು ಬ್ರೆಡ್ಡು ಮಿಕ್ಚರು ಎಲ್ಲ ಕೊಟ್ಟು ಕಳಿಸ್ಬಿಟ್ಟವಳೆ. ತಿನ್ನವ ಮಳೆ ಬಾಯಿ ಇದಂತದೆ ಕಾಯ್ತದೆ, ಏನಾರು ತಿನ್ನಕ್ಕೆ ಅಂದ್ಬಿಟ್ಟು ಎಲ್ಲನೂ ಕೊಟ್ಟು ಕಳಿಸ್ಬಿಟ್ಟವಳೆ.
ಇವಾಗ ಅಂತೆ ಬಿಡವ ನೀನು ಕುತ್ಕೊಂಡು ತಿನ್ನವ. ನೀನೇ ಯೋಗ ಮಾಡಿದ್ದಿ ಕಣಗಿ ಗೌರಿ. ನಿನ್ನ ಮಗಳು ಎಲ್ಲರೂ ಕೊಟ್ಟು 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 ಕಳಿಸ್ತಾ ಇರ್ತಾಳೆ ನಿನಗೆ. ಅದ್ರಲ್ಲಿ ಮಾತ್ರ ತಿಮ್ಮಮ್ಮ ನನ್ನ ಮಗಳು ಚಿನ್ನ ಚಿನ್ನ ಅದು ಇದು ಎಲ್ಲ ಕೊಟ್ಟು ಕಳಿಸ್ತಾನೇ ಇರ್ತಾಳೆ ನನಗೆ. ಅಯ್ಯೋ ಏನು ಚಿನ್ನು ಏನು ಚಿನ್ನದ ರೇಟು ಗಗನಕ್ಕೆ ಮುಟ್ಟದೆ. ಹಿಂಗೆ ಮಳೆ ಹೋದ್ರೆ ನಮ್ದು ರಾಗಿ ಎಲ್ಲ ಯಾಕೆ ಕೊಟ್ಕೊಂಡು ಹೋಯ್ತದೆ. ನಮ್ದೆಲ್ಲ ರಾಗಿ ಕೆಂಪತ್ಬಿಟ್ಟಿತ್ತು ಕಣಮ್ಮ. ಇನ್ನೇನು ಕುಯ್ಬೇಕಿತ್ತು, ಹಾಳಾದ ಮಳೆ ಹಿಂಗೆ ಬಂದು ನಮ್ಗೆ ಎಲ್ಲ ಕೆಲಸ ಹಾಳು ಮಾಡಿಬಿಡ್ತು ನಮ್ದು. ನಮ್ದುವೇ ಗದ್ದೆ ಅಲೆ ಬಂದ್ಬಿಟ್ಟಿದೆ ಕಣವ, ಕೊಯ್ಬೇಕು. ಮಳೆ ತೆಗಿಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಇವತ್ತೆಲ್ಲೋ ಒಂಚೂರು ಬೆಳಗ್ಗೆ ಕಾಣಿಸ್ತಾ ಇದೆ, ನೋಡ್ತೀನಿ. ಮಿಷಿನ್ ಬಟ್ಟೆ ಹಾಕಿ ಎಲ್ಲ ಒಗ್ದಿದ್ದೀನಿ, ಒಣ ಹಾಕಕ್ಕೆ ಜಾಗಿಲ್ಲ. ನನ್ನ ಗಂಡ ಬೆಳಗಾನ ಅದನ್ನೇ ಜಗಳ ಆಡ್ದೆ. ಬಟ್ಟೆ ಒಗ್ದು ಒಣ ಹಾಕೋದು ನನ್ನ ಗಂಟ್ರುಗಳಿಲ್ಲ, ಚಡ್ಡಿಗಳಿಲ್ಲ. ಅವೇನು ಮಾಡೋಣ ಅಂತ ಜಗಳ ಆಡ್ದ. ಅಯ್ಯೋ ಏನು ಮಾಡಿಯವ, ನಮ್ಮ ಮನೇಲೂ ಮಕ್ಳು ಬಟ್ಟೆ ಒಣಗಿಲ್ಲ ಕಣವ, ಎಲ್ಲ ಹಂಗಂಗೆ ಅದೇ. ಈಗ ಇನ್ನು ಮುಗಿಲಿಲ್ಲ ನಿಮ್ದು? ಯಪ್ಪ ತಂದ್ಬಿಟ್ಟ ಬಾಡ. ತಂದೆ ತಂದ್ಬಿಟ್ಟಲ್ಲ, ಇಟ್ಲು ಬಾಗ್ಲ ಮಡ್ಗೀವಿ ನೀವು ಒಳಿತಾರ